ಓಂ ಶಾಂತಿ. ಭಕ್ತರೇ, ಗೆಳೆಯರೇ, ಮಿತ್ರರೇ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ಇದೇನಪ್ಪ ಒಂದು ನಾಯಿ ಮರಿ ಇಟ್ಕೊಬಿಟ್ಟು ಗುರೂಜಿಯವರು ಏನೋ ಹೇಳ್ತಿದ್ದಾರೆ ಅನ್ಬೇಡಿ. ಇದು ನನ್ನ ಸೊಸೆ, ಅಂದರೆ ನನ್ನ ಹಿರಿಯ ಮಗನ ಧರ್ಮಪತ್ನಿ, ಹಾಗೆ ನನ್ನ ಹಿರಿಯ ಮಗ, ಅವರಿಬ್ಬರು ತಗೊಂಡು ಬಂದು ಇದನ್ನು ಸಾಕ್ಕೊಂಡಿದ್ರು. ಮೊದಲು ತುಂಬ ಚಿಕ್ಕ ಮರಿ ಇತ್ತು, ಆಮೇಲೆ ಬರ್ತಾ ಬರ್ತಾ ದೊಡ್ಡದಾಯಿತು. ಈಗ ಅದು ಏನು ಮಾಡ್ತಾಯಿದೆ ಅಂದರೆ, ಚಳಿಗಾಲದಲ್ಲಿ ಲಾಸ್ಟ್ ಟೈಮ್ ಅಕ್ಟೋಬರ್ ಬರುತ್ತಲ್ಲ, ಆ ಚಳಿಗಾಲದಲ್ಲ, ಚಳಿಗೆ ಆ ರೀತಿ ಮಾಡ್ತಿತ್ತು. ಆನಂತರ ಪಾಪ ಅದು ಫ್ರೆಶ್ ಆಗಿ ಇನ್ನೇನು ಚಳಿಗಾಲ ಮುಗೀತು, ಆಮೇಲೆ ಸ್ವಲ್ಪ ಫ್ರೆಶ್ ಆಗಿ ಈ ರೀತಿ ಶುರುವಾಯಿತು. ಚಳಿಗಾಲದಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಿತ್ತು. ಆಮೇಲೆ ಬೇಸಿಗೆ ಬಂತಲ್ಲ, ಪಾಪ ಈಗ ಯಾಕೋ ಅದಕ್ಕೆ ನಿದ್ದೆ ಬರಲ್ಲ ಅನಿಸುತ್ತೆ. ಇವರು ನಮ್ಮ ಸೊಸೆಯವರ ಅಮ್ಮ ಅವ್ರ ಪಕ್ಕದಲ್ಲಿ ಮಲಸ್ಕೊಂಡಿದ್ದಾರೆ. ಆದರೆ ಅದಕ್ಕೆ ನಿದ್ದೆ ಬರಲ್ಲ ಅಂತ ಗೊತ್ತಾಯಿತು. ಆಗಾಗ ಅದು ತೊಂದರೆ ಮಾಡ್ತಾಯಿತ್ತು. ಅದಕ್ಕೆ ನನ್ನ ಸೊಸೆಯವರ ಅಮ್ಮ ಏನು ಮಾಡಿದ್ರು, ಅದನ್ನು ಈ ಟೈಪ್ ಮಾಡಿದ್ರು. ಯಾಕೆ ಈ ಟೈಪ್ ಮಾಡಿದ್ರು ಅಂದರೆ, ಬೇಸಿಗೆ ಅಲ್ಲಪ್ಪ, ಅದರ ಮೈ ಮೇಲೆ ತುಂಬ ಕೂದಲಿತ್ತು. ಬೇಸಿಗೆನಲ್ಲೇ ಹರಿತಿದ್ರೆ ಅದರ ಪರಿಸ್ಥಿತಿ ಏನು, ಪಾಪ ಬಿಸಿಗೆ ಅಲ್ಲಾಡಿ ಹೋಗುತ್ತೆ. ಅದಕ್ಕೆ ಈ ರೀತಿ ಮಾಡಾಕಿದ್ರು. ಹಾಗೆ ನಿಮ್ಮ ಮನೆಗಳಲ್ಲೂ ಈ ರೀತಿ ಸಾಕಷ್ಟು ಮುದ್ದಾದ ಪ್ರಾಣಿಗಳಿರುತ್ತೆ. ಚಳಿಗಾಲದಲ್ಲಿ ಅವಿಗೆ ತುಂಬ ಕೂದಲಿರಲಿ, ಕಟ್ ಮಾಡಬೇಡಿ. ಏನಿದ್ರು ಬೇಸಿಗೆನಲ್ಲಿ ಈ ರೀತಿ ರಿಪೇರಿ ಮಾಡಿ. ಯಾಕೆಂದರೆ ಅವು ಫ್ರೆಶ್ ಆಗಿರಬೇಕಲ್ಲ, ಸೆಕೆ ಇಲ್ದಿರ ಸ್ವಲ್ಪ ತಂಪಾಗಿ ಶರೀರ ಇಟ್ಕೋಬೇಕಲ್ವ. ನಾವೆಷ್ಟು ಪ್ರಾಣಿಗಳನ್ನು ಒಳ್ಳೆ ಥರ ನೋಡ್ಕೊಳ್ತೀವಿ, ಅಷ್ಟು ನಮಗೂ ಒಳ್ಳೆಯದಾಗುತ್ತೆ. ಈಗ ಸದ್ಯಕ್ಕಿದು ನಮ್ಮ ಸೊಸೆಯವರ ಅಮ್ಮನ ಮನೆಯಲ್ಲಿದೆ, ಅವ್ರ ಅಮ್ಮನ ಮನೆಯಲ್ಲಿದೆ. ಅಲ್ಲಿಗೆ ಕಳಿಸಿದ್ದಾರೆ, ಅಲ್ಲಿ ಹೋಗಿದೆ ಇದು. ಓಕೆನಾ? ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗೆಳೆಯರೇ, ಮಿತ್ರರೇ, ವಿಶ್ವಾಸಕ್ಕೆ ಪಾತ್ರ ಈ ಭೈರವೇಶ್ವರ. ಅವನ ಸೇವೆ ಮಾಡಿದ್ರೆ ಯಾವತ್ತೂ ನಮ್ಗೆ ಒಳ್ಳೆಯದಾಗುತ್ತೆ. ಓಕೆನಾ? ಒಳ್ಳೆಯದಾಗಲಿ ಎಲ್ಲರಿಗೂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹೌದು, ಹೇಳೋದು ಮರೆತುಬಿಟ್ಟೆ, ಇದರ ಹೆಸರು ರಾಕಿ. ನನ್ನ ಮಗ ಸೊಸೆ ಮುದ್ದಾಗಿ ಹೆಸರಿಟ್ಟಿದ್ದಾರೆ, ರಾಕಿ ಅಂತ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.